ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ ವತಿಯುಂಡ ಸಮಗ್ರ ಕೃಷಿ ಜನಜಾಗೃತಿ ಅಭಿಯಾನವನ್ನು ಮಾರ್ಚ್ 3ರಂದು ಬೆಳಿಗ್ಗೆ 10ರಿಂದ 4:30ರವರೆಗೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಹೋಬಳಿಯ ಕಾಗೇಪುರ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಲಾಭದಾಯವಲ್ಲ ಎಂಬ ಮನಸ್ಥಿತಿಯಿಂದ ರೈತರು ಹೊರಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಅಭಿಯಾನ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮವನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಶಾಸಕ ಪಿಎಂ ನರೇಂದ್ರಸ್ವಾಮಿ ಉದ್ಘಾಟಿಸುವರು. ಜಿಪನ್ ಸಿಇಒ ಕೆಆರ್ ನಂದಿನಿ ಕೃಷಿ ತ್ಯಾಜ್ಯ ಪುನರ್ಬಳಕೆ ಅಭಿಯಾನಕ್ಕೆ ಚಾಲನೆ ನೀಡುವರು. ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ಅಧ್ಯಕ್ಷತೆ ವಹಿಸುವರು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಕೆಎನ್ ರೂಪಶ್ರೀ, ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ್, ರೇಷ್ಮೆ ಉಪನಿರ್ದೇಶಕ ಎಸ್ ಸುಂದರ್, ಇಡಿಎಸ್ ಸುರೇಶ್, ರೇಷ್ಮೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೆಬಿ ಶಿವಕುಮಾರ್, ಸಮಗ್ರ ಕೃಷಿಕ ಬಿ ರಾಧಾಕೃಷ್ಣ, ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ನ ಖಜಾಂಚಿ ಡಿಪಿ ಧರ್ಮಲಿಂಗು, ಹಿರಿಯ ಸದಸ್ಯ ಎನ್ಡಿ ಹರಿಪ್ರಸಾದ್, ಮೈಕ್ರೋಬಿ ಫೌಂಡೇಶನ್ ಎಜಿ ಚಂದ್ರಶೇಖರ್ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. 2 ವರ್ಷದಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿ ರೈತರ ಹಿತದೃಷ್ಟಿಯಿಂದ ಸಂಸ್ಥೆ ಈ ಕೆಲಸವನ್ನು ಮಾಡ್ತಾಯಿದೆ. ಏನು ಕೆಲಸ ಅಂತಂದರೆ, ಸಾಕಷ್ಟು ವರ್ಷದಿಂದ ನಾವೆಲ್ಲ ಕೃಷಿನಲ್ಲಿ ನೋಡಿದ್ದೀವಿ. ಈಗಾಗಲೇ ವಿಮುಖವಾಗಿರುವಂಥ ಈ ಕೃಷಿ ಕ್ಷೇತ್ರದಲ್ಲಿ, ಅಂದರೆ ವಿಮುಖ ಅಂತಂದರೆ ಮಾನಸಿಕವಾಗಿ ವಿಮುಖರಾಗಿದ್ದೀವಿ. ಅಂದರೆ ಕೃಷಿನಲ್ಲಿ ಏನೂ ಆದಾಯ ಇಲ್ಲ ಅಂತ ಅನ್ನೋ ಒಂದು ಮನೋಭಾವನೆಯನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ಆ ಒಂದು ಕೃಷಿ ಕ್ಷೇತ್ರನ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸರ್ವೆ ಮಾಡಿ ನಾವು ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಕೃಷಿನಲ್ಲಿ ಆದಾಯದ ಮೂಲವನ್ನು ತೋರಿಸ್ಕೊಡ್ಬೇಕು ಅಂದ್ಬಿಟ್ಟು ಸಮಗ್ರ ಸಾವಯವ ಸುಸ್ಥಿರ, ಅಂದರೆ ಸಮಗ್ರ ಕೃಷಿ ಮಾಡಬೇಕು. ಏಕಬೆಳೆ ಪದ್ಧತಿಯಿಂದ ಸಮಗ್ರ ಕೃಷಿಗೆ ಬರಬೇಕು. ಮತ್ತು ಉಪಕಸಬನ್ನು ಜೋಡಿಸ್ಕೊಳ್ಬೇಕು. ಜೊತೆಗೆ ಸಾವಯವ ಕೃಷಿಗೆ ಹೋಗಬೇಕು. ಯಾಕಂದರೆ ಮಣ್ಣನ್ನು ಉಳಿಸಿದ್ರೆ, ಮಣ್ಣನ್ನು ಉತ್ಪಾದನೆ ಮಾಡಿದ್ರೆ, ಮಣ್ಣಲ್ಲಿ ಪೋಷಕಾಂಶನ ಉತ್ಪಾದನೆ ಮಾಡಿದ್ರೆ ನಾವು ಕೃಷಿ ಬೆಳೆಯನ್ನು ಉತ್ಕೃಷ್ಟವಾಗಿ ತಗೊಳ್ಬೋದು. ಇವೆಲ್ಲ ಸಮಗ್ರವಾಗಿ ಯೋಚನೆ ಮಾಡಿ ನಾವು ಇವತ್ತು ಸಮಗ್ರ ಸಾವಯವ ಸುಸ್ಥಿರ ಕೃಷಿ, ಅಂದರೆ ಕೃಷಿನಲ್ಲಿ ಸುಸ್ಥಿರತೆ ಹೊಂದ್ಕೊಳ್ಬೇಕು. ಬರೀ ಕೃಷಿ ಮಾಡ್ತೀವಿ, ಬರೀ ಅದ್ರಲ್ಲಿ ಲಾಸ್ ಮಾಡ್ಕೊತೀವಿ, ಸಾಲ ಮಾಡ್ಕೊತೀವಿ ಅಂದರೆ ಅದು ಕೃಷಿ ಅಲ್ಲ. ಅದು ಖರ್ಚು ಕಡಿಮೆ ಮಾಡಬೇಕು, ಒಂದು ಉತ್ಕೃಷ್ಟವಾದಂಥ ಬೆಳೆ ತೆಗಿಬೇಕು, ಜೊತೆಗೆ ಅದರಲ್ಲಿ ಸುಸ್ಥಿರತೆ ಹೊಂದಬೇಕು. ಈ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಒಂದು 2ನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ಕಾಗೇಪುರ, ಮಳವಳ್ಳಿ ತಾಲೂಕು, ಕಿರುಗಾಲು ಹೋಬಳಿ ಈ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಆ ಗ್ರಾಮದಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ CEO ಮೇಡಮ್ ಅವ್ರ ಕಡೆಯಿಂದ ರೀಸೈಕ್ಲಿಂಗ್ ಸಿಸ್ಟಮ್ ಅಗ್ರಿಕಲ್ಚರ್ ಫಾರ್ಮ್ ಅಂತ, ಅಂದರೆ ಕೃಷಿ ತ್ಯಾಜ್ಯವನ್ನು ಪುನರ್ಬಳಕೆ ಮಾಡ್ಕೊಳ್ಳೋದು ಇವತ್ತು ವೆರಿ ಇಂಪಾರ್ಟೆಂಟು. ನಾವು ಈಗ ಆ ಬೆಳೆಗೆ ಏನು ಕೊಟ್ಟರೂ ಅದು ಉಪಯೋಗ ಬರೋಲ್ಲ. ಬಟ್ ಉಪಯೋಗ ಬರೋದು ಯಾವಾಗ ಅಂದರೆ, ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಮಾಡ್ಕೊಂಡಾಗ ಮಾತ್ರ ಅದು ಆ ಭೂಮಿ ಕಾರ್ಬನ್ನ ಅಪ್ಗ್ರೇಡ್ ಮಾಡ್ಕೊಂಡು ನಂತರ ನಮಗೆ ಒಳ್ಳೆ ಉತ್ಕೃಷ್ಟವಾದಂಥ ಬೆಳೆ ಕೊಡ್ತದೆ. ಇವೆಲ್ಲನೂ ರೈತರಿಗೆ ತಿಳಿಸ್ಕೊಡುವಂಥ ಒಂದು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಜನಜಾಗೃತಿ ಅಭಿಯಾನದ ಅಲ್ಲಿ ಚಾಲನೆ ಕೊಡ್ತಾರೆ. ಅದಾದ ನಂತರ ವರ್ಷ ಪೂರ್ತಿ ನಾವು ಪಂಚಾಯತಿ ವೈಸು ರೈತರನ್ನ ಐಡೆಂಟಿಫಿಕೇಷನ್ ಮಾಡಿ ಈ ಮಾಹಿತಿನ ಒದಗಿಸ್ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಯಾಕೆ ಅದು ಮಾಡಬೇಕಾಗಿದೆ ಅಂತಂದರೆ, ಇವತ್ತು ಯುವ ಜನಾಂಗಕ್ಕೆ ಕೃಷಿ ಕ್ಷೇತ್ರದ ಒಂದು ಮಾಹಿತಿಗಳು ಅವ್ರಿಗೆ ಆ ತಿಳುವಳಿಕೆ ಇರೋದಿಲ್ಲ. ಹಿಂದೆ ನಮ್ಮ ಪೂರ್ವಜರಿಗೆ, ನಮ್ಮ ಹಿರಿಯರಿಗೆ, ನಮಗೆ ಒಂದಷ್ಟು ಗೊತ್ತಿದೆ ಹೊರತು ಇವತ್ತಿನ ಯುವ ಜನಾಂಗಕ್ಕೆ ಗೊತ್ತಿಲ್ಲ. ಆ ಜನಾಂಗಗಳಿಗೆ ತಿಳಿಸ್ಲಿಕ್ಕೆ ನಾವು ಪಂಚಾಯತಿ ವೈಸ್ ಹೋಗಲಿಕ್ಕೆ ನಮ್ಮ CEO ಮೇಡಮ್ ಅವ್ರ ಕಡೆಯಿಂದ ಚಾಲನೆ ಕೊಡಿಸ್ತಾ ಇದ್ದೀವಿ. ಮತ್ತು ಅಲ್ಲಿ ಶಾಸಕರು ಉದ್ಘಾಟನೆ ಮಾಡೋಕ್ಕೆ ಬರ್ತಾಯಿದ್ದಾರೆ. ಮತ್ತು ಸಮಾರೋಪ ಕಾರ್ಯಕ್ರಮದಲ್ಲಿ ನಾವು ಇವತ್ತೇನು ಹೇಳಿಕೊಟ್ಟಿದ್ದೀವಿ, ಕೃಷಿನಲ್ಲಿ ಹೆಚ್ಚು ಆದಾಯ ಇದೆ ಅಂತ ಹೇಳಿಕೊಟ್ಟಿದ್ದೀವಿ, ಅಂಥ ಒಂದು 4 ಜನ ರೈತರನ್ನ ಆಯ್ಕೆ ಮಾಡಿದ್ದೀವಿ ಸನ್ಮಾನ ಮಾಡಲಿಕ್ಕೆ. ಇವತ್ತಾಗಲೇ ಒಂದು ನಾವೇನು ಇವತ್ತು ಹೇಳಿಕೊಟ್ಟಿದ್ದೀವಿ ಅಂದರೆ, 1 ಎಕರೆ ಪ್ರದೇಶದಲ್ಲಿ 10 ರಿಂದ 12 ಲಕ್ಷ ಆದಾಯ ಗಳಿಸಬೇಕು ಅನ್ನುವಂಥ ಒಂದು ಥಿಯರಿ ಇಟ್ಕೊಂಡು ಹೋಗ್ತಾಯಿದ್ದೀವಿ. ಆ ಥಿಯರಿಯಿಂದ ನಾವು ಅನುಷ್ಠಾನದಲ್ಲಿರುವಂಥ ರೈತರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ಅದರಲ್ಲಿ ಮಾರ್ಚಕ್ನಲ್ಲಿ ಚಿಕ್ಕಯ್ಯ ಅಂತ ಅಂದ್ಬಿಟ್ಟು ಅವರು. ಗೋಷ್ಠಿಯಲ್ಲಿ ಟ್ರಸ್ಟ್ನ ಸಹಕಾರ ಡಾಕ್ಟರ್ ಯಮದೂರು ಸಿದ್ದರಾಜು, ತಾಲೂಕು ಸಂಚಾಲಕರಾದ ಅಶೋಕ್, ಶಶಿಕುಮಾರ್, ಸದಸ್ಯರಾದ ರಮೇಶ್, ವೈರಮುಡಿ ಇದ್ದರು.